ನಿಮ್ಮನ್ನ ರಿಲೇಶನ್ಶಿಪ್ ಒಳಗಡೆ ಸಿಕ್ಕಾಕ್ಸೋಂತ 5 ಮೇಜರ್ ಭಯಗಳ ರಿಲೇಟೆಡ್ ಆಗಿ ಯಾರಲ್ಲಿ ನನ್ನಲ್ಲೇನೋ ಕೊರತೆ ಇದೆ ಅನ್ನೋಂತ ಒಂದು ಥಿಂಕಿಂಗ್ ಇದೆಯೋ ಆ ಒಂದು ಹೆಂಗಸರನ್ನ ಯಾರು ಬೇಕಾದ್ರೂ ತುಂಬಾ ಈಸಿಯಾಗಿ ಕಂಟ್ರೋಲ್ ಮಾಡ್ತಾರೆ. ಒಂದು ಬಿಲೀಫ್ ಸಿಸ್ಟಮ್ ಇದೆ ದಟ್ ಈಸ್ ಇದಕ್ಕಿಂತ ಬೆಟರ್ ನಾನ್ ಡಿಸರ್ವ್ ಮಾಡೋದೇ ಇಲ್ಲ, ಇದಕ್ಕಿಂತ ಉತ್ತಮವಾದದ್ಕೆ ನಾನು ಅರ್ಹವಿಲ್ಲ. ಈ ಒಂದು ಪ್ಯಾಟರ್ನ್ ನಿಂದ ಅವರಿಗೆ ಅವರ ಲೈಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಗಿಲ್ಟ್ ಆಗ್ತಿರುತ್ತೆ, ಹರ್ಟ್ ಆಗ್ತಿರುತ್ತೆ. ಬಟ್ ಅವರ ಒಂದು ಲೈಫ್ ಇಲ್ಲಿ ಡೆಸ್ಟ್ರಾಯ್ ಆಗ್ತಾ ಇದೆ ಅನ್ನೋದನ್ನ ಅವ್ರು ನೋಡೋದೇ ಇಲ್ಲ. ಈ ವಿಡಿಯೋದಲ್ಲಿ ನಿಮ್ಮನ್ನ ರಿಲೇಶನ್ಶಿಪ್ ಒಳಗಡೆ ಸಿಕ್ಕಾಕ್ಸೋಂತ 5 ಮೇಜರ್ ಭಯಗಳ ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಒಂದು ಹಾನೆಸ್ಟ್ ಕ್ವಶನ್, ನಿಮಗ್ ಗೊತ್ತಿದೆ ನನ್ನ ರಿಲೇಶನ್ಶಿಪ್ ಅಲ್ಲಿ ಖುಷಿ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ನನ್ನನ್ನ ನಾನು ಸ್ಲೋಲಿ ಕಳ್ಕೊಳ್ತಾ ಇದ್ದೀನಿ, ನನಗೆ ಇಲ್ಲಿ ಯಾವುದೇ ಬೆಲೆ ಇಲ್ಲ ಅಂತ. ಆದ್ರೂ ಕೂಡ ಯಾಕೆ ನೀವು ರಿಲೇಶನ್ಶಿಪ್ ಇಂದ ಹೊರ ಬರೋಕೆ ಆಗ್ತಾ ಇಲ್ಲ? ಯಾಕೆ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ? ಯಾಕೆ ಸತ್ಯ ಗೊತ್ತಿದ್ರು ಅದೇ ಒಂದು ನೋವನ್ನ ಸಹಿಸ್ಕೊಳ್ತಾ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ? ಕಾರಣ ರಿಲೇಶನ್ಶಿಪ್ ಅಲ್ಲ, ಪ್ರೀತಿ ಅಂತೂ ಮೊದ್ಲೇ ಅಲ್ಲ. ಇದರ ಹಿಂದಿರುವಂತ ಕಾರಣ ಭಯ ಆಗಿದೆ ಅಷ್ಟೇ. ಇವತ್ತು ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರುವಂತದ್ದು ಯಾವ ರೀತಿಯ ಭಯಗಳು ನಿಮ್ಮನ್ನ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಹಿಡಿದಿಟ್ಟಿದೆ ಅನ್ನೋದ್ರ ಬಗ್ಗೆ. ಮೊದಲನೆಯ ಭಯ, ಅವನನ್ನ ಬಿಟ್ಟು ಹೊರಟೋದ್ರೆ. ಇದು ಬಿಗ್ಗೆಸ್ಟ್ ಫಿಯರ್ ಆಗಿರುತ್ತೆ. ಬಹಳಷ್ಟು ಲೇಡೀಸ್ ರಿಲೇಶನ್ಶಿಪ್ ಅನ್ನ ಬಿಡೋಕ್ ಆಗ್ತಿರೋದಿಲ್ಲ, ರಿಲೇಶನ್ಶಿಪ್ಸ್ ಅಲ್ಲಿ ತನ್ನ ಸ್ಥಾನವನ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗ್ತಿರೋದಿಲ್ಲ. ಎಲ್ಲವನ್ನ ಸಹಿಸ್ಕೊಳ್ಳೋದಿಕ್ಕೆ ಮುಖ್ಯ ರೀಸನ್ ದಟ್ ಈಸ್ ಆತ ನನ್ನನ್ನ ತ್ಯಜಿಸ್ಬಿಟ್ರೆ ಅನ್ನೋ ಭಯದಿಂದ. ಬಿಕಾಸ್ ಇನ್ಸೈಡ್ ಅಲ್ಲಿ ಆಕೆ ಥಿಂಕ್ ಮಾಡ್ತಿರ್ತಾಳೆ, ಓಕೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನಿಲ್ಲ ಅಂತ ಅಂದ್ರೆ ನಾನೇನ್ ಮಾಡ್ಲಿ, ನನ್ನ ಫ್ಯೂಚರ್ ನ ಗತಿ ಏನು, ನಾನ್ ಒಬ್ಳೆ ಹೇಗೆ ಈ ಒಂದು ಲೈಫ್ ಅನ್ನ ಲೀಡ್ ಮಾಡ್ತೀನಿ. ಈ ಒಂದು ರಿಜೆಕ್ಷನ್ ನ ಭಯದಿಂದ ಲೇಡೀಸ್ ಪೇನ್ ಅನ್ನ ಟಾಲರೇಟ್ ಮಾಡ್ತಾ ಇರ್ತಾರೆ, ಡಿಸ್ರೆಸ್ಪೆಕ್ಟ್ ಅನ್ನ ಸಹಿಸ್ಕೊಳ್ತಿರ್ತಾರೆ. ಅಂಡ್ ಸಮ್ಟೈಮ್ಸ್ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಆಕೆ ಇದ್ದಾಳೆ ಅಂತ ಅಂದ್ರೆ ಅದಕ್ಕೆ ರೀಸನ್ ಪ್ರೀತಿ ಆಗಿರೋದಿಲ್ಲ, ಅದರ ಒಂದು ರೀಸನ್ ಭಯ ಆಗಿರತ್ತೆ. ಎರಡನೆಯ ಒಂದು ಭಯ, ಹೆಚ್ಚಿನ ಹೆಂಗಸರು ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೊಳ್ಳೋದಿಕ್ಕೆ ಮೇನ್ ರೀಸನ್ ದಟ್ ಈಸ್ ಜನರು ಏನು ಹೇಳ್ತಾರೆ. ಈ ಒಂದು ಮಾತಿದೆಯಲ್ಲ, ಜನರು ಏನ್ ಹೇಳ್ತಾರೆ, ಇದು ಥೌಸಂಡ್ಸ್ ಆಫ್ ಲೇಡೀಸ್ ಲೈಫ್ ಅನ್ನ ಡಿಸ್ಟ್ರಾಯ್ ಮಾಡಿದೆ. ಡಿವೋರ್ಸ್ ಆಯ್ತು ಅಂದ್ರೆ ಜನರು ಏನ್ ಹೇಳ್ತಾರೆ, ನನ್ನ ಫ್ಯಾಮಿಲಿ ನನ್ ಬಗ್ಗೆ ಏನ್ ಥಿಂಕ್ ಮಾಡುತ್ತೆ, ಈ ಸೊಸೈಟಿ ನನ್ನನ್ನ ಯಾವ ರೀತಿಯಲ್ಲಿ ಜಡ್ಜ್ ಮಾಡುತ್ತೆ, ನನ್ನ ಪೇರೆಂಟ್ಸ್ ಮರ್ಯಾದೆನ ನಾನ್ ಕಳಿತೀನ, ಈ ರೀತಿಯಲ್ಲೆಲ್ಲ ಕ್ವಶನ್ ಮಾಡ್ಕೊಳ್ತಾ ಈ ಒಂದು ಸಮಾಜದ ಭಯದಿಂದ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಸಫರ್ ಮಾಡ್ತಿರ್ತಾರೆ ಹೊರತು ಈಚೆ ಬರುವಂತ ಧೈರ್ಯವನ್ನ ಮಾಡೋದಿಲ್ಲ. ನೀವು ಈ ಒಂದು ಭಯದಿಂದ ಸಿಕ್ಕಾಕೊಂಡಿದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಲೈಫ್ ಅಲ್ಲಿ ಕಷ್ಟವನ್ನ ಸಹಿಸ್ಕೊಳ್ತಾ ಇದ್ದೀರಾ, ಅದು ಯಾರಿಗೋಸ್ಕರ? ಯಾರೋ ನಿಮಗ್ ಗೊತ್ತಿಲ್ಲದೆ ಇರೋ 4 ಜನರ ಒಂದು ಅಭಿಪ್ರಾಯದಲ್ಲಿ ನೀವು ನಾರ್ಮಲ್ ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ಅಥವಾ ಎಲ್ಲರ ತರ ನಾನು ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಲೈಫ್ ನ ಸ್ವತಂತ್ರವನ್ನ ಬಲಿ ಕೊಡ್ತಾ ಇದ್ದೀರಾ, ನಿಮ್ಮ ಲೈಫ್ ನ ಹ್ಯಾಪಿನೆಸ್ ಅನ್ನ ಬಲಿ ಕೊಡ್ತಾ ಇದ್ದೀರಾ. ಅದು ಯಾರಿಗೋಸ್ಕರ? ಅವ್ರು ಯಾರು ಅಂತಾನೆ ನಿಮ್ಗೆ ಗೊತ್ತಿಲ್ಲದೆ ಇರೋರು, ಅಥವಾ ಗೊತ್ತಿದ್ರು ಕೂಡ ನಿಮ್ಮ ನೋವು ಬಗ್ಗೆ ಕೇರೆ ಮಾಡದೆ ಇರೋರ್ಗೋಸ್ಕರ. ಮೂರನೆಯ ಭಯ, ನಾನು ಒಬ್ಳೆ ಬದುಕಕ್ ಆಗುದಿಲ್ಲ. ಬಹಳಷ್ಟು ವುಮೆನ್ ಮೆಂಟಲಿ ಬಿಲೀವ್ ಮಾಡಿರೋಂಥದ್ದು ದಟ್ ಈಸ್ ನನಗೆ ನನ್ನ ಉಳಿವಿಗೆ ಇನ್ನೊಬ್ರು ಯಾರೋ ಬೇಕಾಗಿದೆ, ನಾನೊಬ್ಳೆ ನನ್ನ ಜೀವನವನ್ನ ನಡೆಸೋದಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಅವ್ರು ಥಿಂಕ್ ಮಾಡ್ತಾರೆ, ನಾನು ಫಿನಾನ್ಷಿಯಲಿ ಎಲ್ಲವನ್ನ ಮ್ಯಾನೇಜ್ ಮಾಡೋಕ್ ಆಗೋದಿಲ್ಲ, ನನಗೆ ಎಮೋಷನಲ್ ಸಪೋರ್ಟ್ ಬೇಕಾಗಿದೆ, ಮತ್ತೆ ನಾನು ಸ್ಟ್ರಾಂಗ್ ಆಗಿ ಇರೋದಿಕ್ಕೆ ಆಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ಪ್ರೀತಿ ಅಲ್ಲ, ನಿಮ್ಮ ಭಯ. ನಿಮಗೆ ಬೇರೆ ವಿಧಿ ಇಲ್ಲ ಅಂಡ್ ನಿಮಗೆ ಬೇರೆಯವರ ಒಂದು ಆಸರೆ ಬೇಕಾಗಿದೆ, ಅದಕ್ಕೋಸ್ಕರ ಅಲ್ಲಿ ಇದ್ದೀರೇ ಹೊರತು ಇಲ್ಲಿ ಪ್ರೀತಿ ಖಂಡಿತವಾಗಿ ಇಲ್ಲ. ಸೊ ಪ್ರೀತಿಗೂ ಬೇರೆ ದಾರಿ ಇಲ್ಲ ಅಂತ ಇರೋದಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಾಲ್ಕನೆಯ ಒಂದು ಭಯ ದಟ್ ಈಸ್ ಐ ಆಮ್ ನಾಟ್ ಎನಫ್, ನಾನು ಇರುವ ರೀತಿ ಸಾಕಾಗ್ತಾ ಇಲ್ಲ, ಅಥವಾ ನನ್ನಲ್ಲಿ ಏನೋ ಕೊರತೆ ಇದೆ, ಈ ಒಂದು ಬಿಲೀಫ್. ಸೊ ಯಾರಲ್ಲಿ ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನೋಂತ ಒಂದು ಥಿಂಕಿಂಗ್ ಇದೆಯೋ ಆ ಒಂದು ಹೆಂಗಸರನ್ನ ಯಾರು ಬೇಕಾದ್ರೂ ತುಂಬಾ ಈಸಿಯಾಗಿ ಕಂಟ್ರೋಲ್ ಮಾಡ್ಬಿಡ್ಬಹುದು. ಸೊ ದಟ್ ನಿಮ್ಮನ್ನ ಯಾರಾದ್ರೂ ಒಂದು ಸ್ವಲ್ಪ ಹೊಗಳಿದ್ರೆ ಅವರ ಮೇಲೆ ಡಿಪೆಂಡ್ ಆಗೋಗ್ತೀರಾ, ಅಥವಾ ಯಾರಾದ್ರೂ ಒಂಚೂರ್ ನಿಮ್ಮ ಕಡೆ ಕನ್ಸರ್ನ್ ಕೇರ್ ಅನ್ನ ತೋರಿಸಿದ್ರೆ ಅವ್ರಿಗೆ ಅಟ್ಯಾಚ್ ಆಗ್ತೀರಾ. ಮತ್ತೆ ಮುಂದ್ ಹೋಗ್ತಾ ಹೋಗ್ತಾ ಅವ್ರು ಎಷ್ಟೇ ಕೆಟ್ಟದಾಗಿ ನಿಮ್ಮನ್ನ ನಡೆಸ್ಕೊಂಡ್ರು ಕೂಡ ನೀವು ಟಾಲರೇಟ್ ಮಾಡ್ಕೊಳ್ತೀರಾ, ಸಹಿಸ್ಕೊಳ್ತೀರಾ. ಅಂಡ್ ಅದಕ್ಕೆ ನೀವು ಹೆಸರು ಕೊಡ್ತೀರಾ ಇದು ಲವ್ ಅಂತ. ಆದರೆ ಇದು ಪ್ರೀತಿ ಅಲ್ಲ. ನಿಮ್ಮೊಳಗಡೆ ಒಂದು ಬಿಲೀಫ್ ಸಿಸ್ಟಮ್ ಇದೆ ದಟ್ ಈಸ್
ಇದಕ್ಕಿಂತ ಬೆಟರ್ ನಾನು ಡಿಸರ್ವ್ ಮಾಡೋದೇ ಇಲ್ಲ, ಇದಕ್ಕಿಂತ ಉತ್ತಮವಾದದ್ಕೆ ನಾನು ಅರ್ಹವಿಲ್ಲ ಅಂತ. ಬಿಕಾಸ್ ರೀಸನ್ ಬಿಹೈಂಡ್ ದಟ್, ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನುವಂತ ಒಂದು ಬಿಲೀಫ್ ಸಿಸ್ಟಮ್ ನಿಮ್ಗೆ ಚೈಲ್ಡ್ಹುಡ್ ಇಂದ ಕಂಡೀಷನ್ಡ್ ಆಗಿರುತ್ತೆ. ಐದನೆಯ ಒಂದು ಭಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ದಟ್ ಈಸ್ ಫಿಯರ್ ಆಫ್ ಚೂಸಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಇರೋಂತ ಭಯ. ಬಹಳಷ್ಟು ಲೇಡೀಸ್ ಚಿಕ್ಕದಿನಿಂದ ಕಂಡೀಷನ್ ಆಗೋಗಿರ್ತಾರೆ, ದಟ್ ಈಸ್ ನಿನಗಿಂತ ಮುಂಚೆ ನೀನ್ ಬೇರೆಯವ್ರ ಬಗ್ಗೆ ಕಾಳಜಿಯನ್ನ ವಹಿಸ್ಬೇಕಾಗಿದೆ ಅಂತ. ಈ ಒಂದು ಪ್ಯಾಟರ್ನ್ ನಿಂದ ಅವರಿಗೆ ಅವರ ಲೈಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಗಿಲ್ಟ್ ಆಗ್ತಿರುತ್ತೆ, ಹರ್ಟ್ ಆಗ್ತಿರುತ್ತೆ. ಅವರ ಪ್ರಕಾರ ನನಗೇನಾದ್ರೂ ಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡ್ರೆ, ನನ್ನ ಜೀವನವನ್ನ, ನನ್ನ ಡ್ರೀಮ್ಸ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡ್ರೆ ನಾನು ಕೆಟ್ಟವಳು, ನಾನು ಸೆಲ್ಫಿಶ್. ಈ ಒಂದು ಭಯದ ಕಾರಣದಿಂದ ಅವರು ಅವರ ಜೀವನವನ್ನ ಪ್ರತಿದಿನ ಪ್ರತಿ ಕ್ಷಣ ತ್ಯಜಿಸ್ತಲೇ ಬರ್ತಿರ್ತಾರೆ. ಸೊ ಹಾಗಾಗಿ ಅವರು ತ್ಯಾಗ ಮಾಡೋದಿಕ್ಕೆ ರೆಡಿ ಆಗ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ, ಟಾಲರೇಟ್ ಮಾಡ್ಕೊಳ್ಳೋದಿಕ್ಕೆ, ಪೇನ್ ಅನ್ನ ಸಹಿಸ್ಕೊಳ್ಳೋದಿಕ್ಕೆ, ಎಮೋಷನಲಿ ಸಫರಿಂಗ್ಗೂ ಕೂಡ ರೆಡಿ ಆಗ್ತಾರೆ. ಅಂಡ್ ಅವರು ಅದಕ್ಕೆಲ್ಲ ಆನ್ಸರ್ ಕೊಡೋದು, ಅಟ್ ಲೀಸ್ಟ್ ನಾನು ಒಬ್ಳು ಸಫರ್ ಆಗ್ತಾ ಇದ್ದೀನಿ, ನನ್ನಿಂದ ಫ್ಯಾಮಿಲಿ ಸುಖವಾಗಿದೆಯಲ್ಲ, ಇಟ್ಸ್ ಓಕೆ. ಬಟ್ ಅವರ ಒಂದು ಲೈಫ್ ಇಲ್ಲಿ ಡೆಸ್ಟ್ರಾಯ್ ಆಗ್ತಾ ಇದೆ ಅನ್ನೋದನ್ನ ಅವ್ರು ನೋಡೋದೇ ಇಲ್ಲ. ನನ್ನ ಒಂದು ಕಂಡೀಷನಿಂಗ್ ಕಾರಣದಿಂದ ನಾನು ಇದೆಲ್ಲವನ್ನ ಸಹಿಸ್ಕೊಳ್ತಾ ಇದ್ದೀನಿ ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ. ಒಂದು ಥಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಭಯ ನಿಮ್ಮ ಮುಂದೆ ಬಂದು ನಾನ್ ನಿನ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಆದರೆ ಭಯದ ಕಾರಣದಿಂದ ನೀವು ಮಾಡ್ಕೊಳ್ಳೋಂತ ಅಡ್ಜಸ್ಟ್ಮೆಂಟ್, ನೀವು ಇಟ್ಕೊಳ್ಳೋಂತ ಅಟ್ಯಾಚ್ಮೆಂಟ್ಸ್, ಅಥವಾ ನೀವು ಫೀಲ್ ಮಾಡೋಂತ ಗಿಲ್ಟ್, ಎಮೋಷನಲ್ ಡಿಪೆಂಡೆನ್ಸಿ, ಸಫರಿಂಗ್ಸ್, ಪೀಪಲ್ ಪ್ಲೀಸಿಂಗ್, ಇದೆಲ್ಲವೂ ಕೂಡ ನಿಮ್ಮನ್ನ ಸ್ಲೋಲಿ ಡೆಸ್ಟ್ರಾಯ್ ಮಾಡ್ತಾ ಇದೆ, ನಿಮ್ಮ ಲೈಫ್ ಅನ್ನ ಹಾಳು ಮಾಡ್ತಾ ಇದೆ. ಸೊ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಈ ದಿನ, ನಾನು ಯಾವ ಭಯದಿಂದ ಕಂಟ್ರೋಲ್ ಆಗ್ತಾ ಇದ್ದೀನಿ? ಈ 5 ಭಯಗಳಲ್ಲಿ ನನ್ನನ್ನ ಕಾಡ್ತಾ ಇರುವಂತ ಬಿಗ್ಗೆಸ್ಟ್ ಭಯ ಯಾವುದು? ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಂಡು ನಿಮ್ಮ ಭಯವನ್ನ ನೀವು ಐಡೆಂಟಿಫೈ ಮಾಡಿ. ಅಂಡ್ ಯಾವ ಭಯ ನಿಮ್ಗೆ ಕಾಡ್ತಾ ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ಗೂ ಕೂಡ ತಿಳಿಸಿ. ಬಿಕಾಸ್ ನೀವು ಆ ಭಯವನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಅದರ ಫಸ್ಟ್ ಸ್ಟೆಪ್ ಅವೇರ್ನೆಸ್ ಆಗಿದೆ. ಯಾವ ಭಯ ಅನ್ನೋದು ಗೊತ್ತಾಯ್ತು ಅಂದ್ರೆ ಅದನ್ನ ಬ್ರೇಕ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಆಗಿದೆ. ಇಮ್ಯಾಜಿನ್ ಒಂದು ಹೆಂಗಸು 10 ವರ್ಷದಿಂದ ಆಕೆ ಹೇಳ್ತಾ ಇರ್ತಾಳೆ, ನಾನು ಪ್ರೀತಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ. ಐ ಲವ್ ಮೈ ಫ್ಯಾಮಿಲಿ, ಲವ್ ಮೈ ರಿಲೇಶನ್ಶಿಪ್, ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಬಟ್ ಒಂದು ದಿನ ಆಕೆ ಒಬ್ಬಂಟಿಯಾಗಿ ಕೂತಿರ್ಬೇಕಾದ್ರೆ ಆಕೆಗೆ ಅರ್ಥ ಆಗತ್ತೆ, ಇದು ನಿಜವಾಗ್ಲೂ ಪ್ರೀತಿನ, ಅಥವಾ ನಾನು ಬಿಡೋದಿಕ್ಕೆ ಹೆದರ್ಕೊಂಡು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನ? ಈ ಒಂದು ಕ್ವಶನ್ ಆಕೆಯ ಸಂಪೂರ್ಣ ಜೀವನವನ್ನ ಬದಲಾಯಿಸುತ್ತೆ. ಬಿಕಾಸ್ ಆಕೆಗೆ ಅರ್ಥ ಆಗುತ್ತೆ, ಆಕೆ ರಿಲೇಶನ್ಶಿಪ್ ಅಲ್ಲಿ ಟ್ರ್ಯಾಪ್ ಆಗಿದ್ದಾಳೆ ಹೊರತು ಪ್ರೀತಿಯಿಂದ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅನ್ನೋದು. ಅಂಡ್ ಬಲ ಹೆಂಗಸು ಹೇಳ್ತಾಳೆ, ನಾನ್ ಈ ರಿಲೇಶನ್ಶಿಪ್ ಅನ್ನ ಬಿಡೋಕ್ ಆಗೋದಿಲ್ಲ, ಯಾಕಂದ್ರೆ ನನಗ್ ಭಯ ಆಗತ್ತೆ. ಆದರೆ ಆದಿಶಕ್ತಿ ಹೆಂಗಸು ಹೇಳ್ತಾಳೆ, ಎಸ್ ನನ್ಗೆ ಭಯ ಆಗ್ತಾ ಇದೆ, ಆದ್ರೆ ನನ್ನ ಜೀವನದ ಸಂತೋಷ, ಶಾಂತಿ ಕೂಡ ಮುಖ್ಯ ಆಗಿದೆ. ನೀವು ಕೂಡ ನಿಮ್ಮ ಒಂದು ಭಯಗಳಿಂದ ಟ್ರ್ಯಾಪ್ ಆಗಿದ್ದೀರಾ, ಫಿಯರ್ ಬೇಸ್ ಮೇಲೆ ನಿಮ್ಮ ಡಿಸಿಷನ್ಸ್ ಅನ್ನ ತಗೊಳ್ತಾ ಇದ್ದೀರಾ, ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಕ್ ಆಗೋದಿಕ್ಕೆ ಮೇನ್ ರೀಸನ್ ಈ ಭಯಗಳಾಗಿದೆ ಅನ್ನೋದಾದ್ರೆ, ನಾನ್ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಬಲ ಟು ಆದಿಶಕ್ತಿ ವೆಬಿನಾರ್ ಗೆ. ಈ ಒಂದು ವೆಬಿನಾರ್ ಅಲ್ಲಿ ನಾನ್ ಡೀಟೈಲ್ ಆಗಿ ಈ ಒಂದು ಅಬಲ ಟು ಆದಿಶಕ್ತಿಯ ವೆಬಿನಾರ್ ನ ರೋಡ್ ಮ್ಯಾಪ್ ಅನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.